ಈಗ ಯಾವುದು ಛಾಂದೋಗ್ಯ ಅತ್ಯುದ್ರಿಕ್ತ ವಿದೋಷಕ ಮಹಾಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಪದ ಸತ್ತಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರ್ಲೋಕ ನಿತ್ಯನೇತಿ ಕಾಂತಾಕಾಂತ ವಿಮೋಕ್ಷದಂ ಹರಿಭಜಂ ನಿತ್ಯಂ ಸದೋಪಾಸ್ಮಹೇ. ಏನಾಯ್ತೀಗ ವಿಶೇಷಾತ್ ಅಷ್ಟಮ ರಸ ಮುಗಿತೀಗ ಒಟ್ಟಿನ ಮೇಲೆ ಮುಂದೆ ಹೇಳ್ತಾರೆ ತಸ್ಮಾದ್ ಓಮಿತ್ಯನುಜ್ಞಾನಂ ಕುರುವಂತೆ ತೇ ಜನಾ ಸದಾ. ಓಂ ಅನ್ನೋದು ಯಾರನ್ನ ಹೇಳುತ್ತೆ ಅಂತಾಯಿತು? ಪರಮಾತ್ಮನ ಹೇಳುತ್ತೆ. ಅದಕ್ಕೇನೆ ಎಷ್ಟು ಚೆನ್ನಾಗಿದೆ ಮುಂದೆ ನೋಡಿ, ಪ್ರಾಕ್ಟಿಕಲಿ ಎಕ್ಸಾಂಪಲ್ ತೋರಿಸ್ತಾರೆ. ತಸ್ಮಾದ್ ಓಮಿತ್ಯನುಜ್ಞಾನಂ ಕುರುವಂತೆ ತೇ ಜನಾ ಸದಾ ತದುಕ್ತಂ ತತ್ತಥಾ ಕುರ್ಯಾತ್ ಭಗವಾನೇವ ಕೇಶವ. ನಿಮ್ಗೆ ಅರ್ಥ ಆಗುತ್ತೆ. ಈಗ ದೊಡ್ಡವರು ಇರ್ತಾರೆ, ಸ್ನಾನಕ್ಕೆ ಹೋಗಿರ್ತಾನೆ, ಸ್ನಾನಕ್ಕೆ ಆಜ್ಞೆ ಅಂತ ಕೇಳ್ತಾನೆ. ಅವ್ರೇನಂತಾರೆ ಅದಕ್ಕೆ? ಓಂ ಅಂತ. ಆಮೇಲೆ ಮನೆಯವ್ರಿಗೂ ಸೇವ್ ಆಗ್ಬೋದಾ ಅಂತ ಕೇಳ್ತಾರೆ, ಓಂ ಅಂತ. ಗೊತ್ತಾಯ್ತಾ? ಯಾಕೆಂತಾರೆ ಈಗ ಹೇಳ್ತಾ ಇದು ಯಾಕೆ ಪದ್ಧತಿ ಅರ್ಥ ಆಗುತ್ತೆ. ಯಾಕೆ ಅಂದರೆ ಅವರು ಇವ್ರನ್ನ ಕೇಳ್ತಾರೆ, ದೊಡ್ಡವ್ರ ನಿರ್ಣಯ ತೊಗೊಂಡೆ ಪ್ರತಿಯೊಂದನ್ನು ಮಾಡಬೇಕು ಕೇಳ್ತಾರೆ. ಅವ್ರು ಏನೋ ಕೊಡ್ತಾರೆ, ತಸ್ಮಾತ್ ಓಂ ಅಂತೇಳಿ. ಓಂ ಅನುಜ್ಞಾನ ಯಾಕೆ ಕೇಳ್ತಾರೆ ಅಂದರೆ ವಿಹಿತ ಅಂತ ಕನ್ಫರ್ಮ್ ಆಗಬೇಕಂತ. ವಿಹಿತ ಇದು, ಹೌದು ನೀವು ಮಾಡಬೇಕು ಕೆಲಸ, ನೀವು ಮಾಡಬೇಕು, ನೀವು ಮಾಡೋಕ್ಕಾಗತ್ತೆ, ಇದು ಮಾಡಬೇಕಾದ ಕೆಲಸ ಮಾಡು ಅಂತ ಒಪ್ತಾರೆ. ಗೊತ್ತಾಯ್ತಾ? ಇಲ್ಲ ಮಾಡಬೇಡ ನಿಮಗೆಲ್ಲ, ಅದು ಯಾರು ಬರ್ತಾರೆ ಬಿಟ್ಬೇಡ ಅಂತ ಕೇಳಿ ಮಾಡಬೇಕು. ನಮ್ಮಲ್ಲಿ ಕೇಳೋ ಅಭ್ಯಾಸನೇ ಹೋಗಿಬಿಟ್ರೆ ಭಾಳ ತಪ್ಪಾಗುತ್ತೆ. ಏತೆ ಜನಾಸ್ತದ ತದುಕ್ತಂ ತಥಾ ಕುರ್ಯ. ಉತ್ತರ ಕೊಡಬೇಕೀಗ. ಓಂ ಅಂತ ಅರ್ಥ ಏನದಕ್ಕೀಗ? ದೇವರು ಹಾಗೆ ಮಾಡಿಸಲಿ ಅಂತ ಅರ್ಥ. ಅದಕ್ಕೆ ನಾನು ಮಾಡಿಸ್ತೇನೆ ಅಂತ ಹೇಳ್ತಾ ಇಲ್ಲಲ್ಲ. ತದುಕ್ತಂ ತಥಾ ಕುರ್ಯಾತ್ ಭಗವಾನೇವ ಕೇಶವ. ಪರಮಾತ್ಮ ನಿನ್ನ ಕೆಲಸವನ್ನು ನಿಂತ್ಕೊಂಡು ಹಾಗೆ ಮಾಡಿಸಲಿ ಅಂತ ನಮ್ಮ ಮೂಲಕ ಹೇಳಿಸ್ತಾನೆ ಹೊರತು ಕೊಡೋದು ಪರಮಾತ್ಮನೇ ಅಪ್ಪಣೆ ಕೊಡೋದು, ಡೆಲಿವರ್ ಮಾಡೋದು ಅಷ್ಟೇ, ನಮ್ಮ ಬಾಯಿಂದ ಬರೋದೇ ಓಂ. ಅದಕ್ಕೆ ದೇವ್ರು ಹೇಳ್ತಾನೆ ಮಾಡು ಅಂತ ನಾನು ಹೇಳ್ತೇನೆ ಅಲ್ಲ, ದೇವ್ರು ಹೇಳಿದ್ದಾನೆ. ಇದಕ್ಕೆ ಓಂ ಅಂತ ಕರೀತಾರೆ. ನಿತ್ಯ ಎಲ್ಲರಿಗೂ ಪ್ರಾಕ್ಟಿಕಲಿ ಎಲ್ಲರೂ ನೋಡಿರ್ತಾರೆ ಇದನ್ನು. ಇಲ್ಲಿ ಬಂದಿರೋ ವಿಷಯ. ಯಾವ ವಿಷಯ? ಛಾಂದೋಗ್ಯದಲ್ಲಿ ಬಂದಿರೋ ವಿಷಯ. ಅದನ್ನು ಫಾಲೋ ಮಾಡ್ತಿದ್ದಾರೆ. ಊಟಕ್ಕೋಸ್ಕರ ಓಂ ಎಂಬುದಿಲ್ಲ. ಯಾಕೆ ಬಿಡೋದಿಲ್ಲ ಆಗಿದ್ರು ಕೂಡ ಅದ್ರ ಮಾಡ್ತಾರೆ. ಹಾಗಲ್ಲ, ವಿಹಿತ ಕರ್ಮಗಳನ್ನು ಮಾಡೋಕ್ಕೆ ಕೊಟ್ಟಾಗ ಇಲ್ಲಿ ಯಾರು ಬಡಿಸೆಲ್ಲ ಮಾಡಿದ್ದೆ ಅದು ಕೃಷ್ಣಾರ್ಪಣ ಅಂತ ಅದೇ ತಾನೇ ಅರ್ಥ, ಅದೇ ಅರ್ಥನೇ ಕೊಡೋದು. ಆದರೆ ಓಂ ಅಂತ ಹೇಳ್ಬೇಕಾದ್ರೆ ಇದಕ್ಕೆ ಹೇಳೋದು. ತಾನು ಹೇಳಬೇಕಾದ್ರೆ ಉದಾಹರಣೆ ಎಲ್ಲರಿಗೂ ಹಾಕಿದ್ದಾರೆ, ದೊಡ್ಡವ್ರು ಕೂತಿಲ್ಲ, ಅವ್ರು ಕೂತ್ಮೇಲೆ ಅಂದರೆ ಓಂ ಅಂತ ಸರಿ ನೀವು ಕೂಡಿ, ಅದು ಸರಿ, ಅದು ತಪ್ಪಲ್ಲ. ಇತ್ಯಭಿಪ್ರಾಯತ ಶಬ್ದ ಪ್ರವೃತ್ತಸ್ಥಭೂ ಪುರಾತನೈ ತದೇತದಗ್ನೇಸ್ತು ಜನೈ ಸ್ವಾನುಜ್ಞೇತಿ ಪ್ರದೀಯತೆ. ಉಳಿದವ್ರು ಏನು ತಿಳ್ಕೊಂಡ್ಬಿಡ್ತಾರೆ, ನಾನು ಅಪ್ಪಣೆ ಕೊಟ್ಟೆ ಅಂತ ತಿಳ್ಕೊಂಡ್ಬಿಡ್ತಾರೆ. ತಪ್ಪದು. ನಾನು ಭಾರಿ ದೊಡ್ಡ ಮನುಷ್ಯ, ನಾನು ಅಪ್ಪಣೆ ತಿಳ್ಕೊಳಕ್ಕೆ ಹೋಗಬೇಡಿ. ಏನಿದು? ಭಗವಂತ ಅಪ್ಪಣೆ ಮಾಡಿದ್ದಾನೆ. ಇಲ್ಲಿ ಆಫೀಸರ್ ನಾವೆಲ್ಲ ಹೋಗ್ತೀವಿ, ಇದಕ್ಕೆಲ್ಲ ಆಫೀಸ್ಗಳಿಗೆ ಹೋಗ್ತೀವಿ. ಹೋಗಿ ಅಂತ ನಾವು ಹೋಗಿ ಅಂದರೆ ಅವನ ರೈಟ್ ಅಲ್ಲದು ಹೇಳೋದು. ಹೇಳಿದ್ದಾರೆ ಈ ಟೈಮ್ನಲ್ಲಿ ಬಂದರೆ ಕಳಿಸು ಅಂತ ಹೇಳಿರ್ತಾರೆ, ಹೋಗ್ಬೋದು ಅಂತ ಹೇಳ್ತಾರೆ ಅಷ್ಟೇ. ಅವರು ಬ್ಯಾಂಡ್ ಟೈಮ್ನಲ್ಲಿ ಕೊಟ್ಟು ಬಿಡೋದಿಲ್ಲ ಅವರು. ಅಂದರೆ ಆತ್ ಪರ್ಮಿಷನ್ ಕೊಟ್ಟಾಗಲ್ಲ. ಯಾರು ಆ್ಯಕ್ಚುಲಿ ಪರ್ಮಿಷನ್ ಕೊಡ್ತಿರೋದು? ಅದಕ್ಕೆ ನಮ್ಗೆ ಇನ್ನೊಂದು ಪದ್ಧತಿ ಇದೆ. ಅವನಿಗೆ ಕೊಟ್ಬಿಟ್ಟು ಚೀಟಿ ಕೊಟ್ಟು ಒಳಗೆ ಹೋಗಿ ಬರ್ತಾರೆ ಅವರು. ಇವ್ರು ಬಂದಿದ್ದಾರೆ ಬರ್ಬೋದಂತೆ. ಅವ್ನು ಹೂ ಅಂದರೆ ಹೋಗ್ಬೇಕು, ಅವ್ರು ಬೇಡ ಅಂದರೆ ಇಲ್ಲ. ಮತ್ತು ಅವನ ಕೈಲಿಲ್ಲ, ಡೆಲಿವರ್ ಮಾಡ್ತಾನೆ ಅಷ್ಟೇ ಹೊರತು ಡಿಸೈಡ್ ಮಾಡೋದು ಯಾರು ಬೇಕೋ ಬೇಡ ಅಂತ? ದೇವರು. ಆದ್ದರಿಂದ ದೇವ್ರು ಹೇಳ್ತಾ ಇದ್ದಾನೆ, ನೀವು ಮಾಡಬಹುದು ಅಷ್ಟೇ. ಇತ್ಯಭಿಪ್ರಾಯದ ಶಬ್ದ ಪ್ರವೃತ್ತ ಪುರಾತನೈ ತದೇತದ್ ಅಗ್ನೇಷ್ಟು ಜನೈ ಸ್ವಾನುಜ್ಞಾ ಇತಿ ಪ್ರದೀಯತೆ. ನಾನೇ ಕೊಟ್ಟೆ ಅಂತ ತಿಳ್ಕೊಡ್ತಾನೆ, ತಪ್ಪದು. ಓಮಿತ್ಯಯಂ ಗುಣವ ಪೂರ್ಣವಾಚಿ ಸಮೃದ್ಧಿರ್ಹಿ ಓಮಿತೀರಿತ. ಓಂ ಶಬ್ದಕ್ಕೆ ಪೂರ್ಣ ಅಂತರ್ಥ. ಅಂತ ಪೂರ್ಣತೆ ಇರೋದು ಯಾರಲ್ಲಿ? ದೇವರಲ್ಲಿ ಮಾತ್ರ. ಸಮೃದ್ಧಾಸ್ತೆ ಕಾಮೋಯಂ ಇತಿ ಅನುಜ್ಞಾ ಅಥವಾ ಭವೆ. ಅದಕ್ಕೆ ಇನ್ನೊಂದು ಅರ್ಥ ಇದೆ. ಏನೊಂದು ಅರ್ಥ ಅಂದರೆ ಆಗಲಿ, ನಿಮ್ಮ ಅಂದ್ಕೊಂಡ ಕೆಲಸ ಪೂರ್ತಿಯಾಗಲಿ ಅಂತ ದೇವ್ರು ಹೇಳ್ತಾನೆ. ಗೊತ್ತಾಯ್ತಾ? ಎರಡನೇ ಪಾಯಿಂಟ್, ಒಪ್ಪಿಗೆ ಕೊಡೋದು ದೇವರು, ಸಿದ್ಧಿ ಬರಲಿ ಅಂತ ಹೇಳೋದು ದೇವರು. ಆಗಲಿ ಅಷ್ಟೇ ಅಲ್ಲ, ಮುಗೀಲಿ ಕೆಲಸ. ಆಗಲಿ ಅಂದರೆ ಶುರುವಾಗ್ಬೋದು ಅಷ್ಟೇ. ನಿಸ್ವಿಘ್ನ ಮುಗೀಲಿ, ನಿಮ್ಮ ಸಂಕಲ್ಪ ಈಡೇರಲಿ ಅಂತ ಹೇಳಬೇಕಾದ್ರೆ ಕೂಡ ಏನಾಗಬೇಕು? ಅದಕ್ಕೆ ಕೊನೆ ಆಶೀರ್ವಾದ ಅಂತ ತಗೋತಾರಲ್ಲ ಊಟ ಎಲ್ಲ ಮುಗಿದ ಮೇಲೆ. ಕಾರಣ ಹೀಗೆ, ದೇವರು ಅವ್ರ ಮೂಲಕ ಏನು ಮಾಡ್ತಾ ಇದ್ದಾನೆ? ಅನುಗ್ರಹ ಮಾಡ್ತಿದ್ದಾನೆ ಅಂತ. ಡೈರೆಕ್ಟ್ ಕಾಣೋದಿಲ್ಲ ದೇವರು, ಅವ್ರ ಮೂಲಕ ಡೆಲಿವರ್ ಆಗತ್ತೆ. ಓಮಿತ್ಯಯಂ ಪೂರ್ಣವಾಚಿ ಸಮೃದ್ಧಸ್ಥೇ ಕಾಮೋಸ್ತು ಅಯಮಿತ್ಯನುಜ್ಞಾ ಅಥವಾ ಭವೇ ಅತಃ ಸಮೃದ್ಧವಾಚಿ ಸ್ಯಾತ್ ಹರೇ ಓಂ ಶಬ್ದ ಈರಿತ. ಎರಡು ಅರ್ಥ ಹೇಳ್ತಾರೆ. ಇತಿ ವಾ ದೀಯತೆ ಅನುಜ್ಞಾ ಹರಿಸ್ತವ ಸಮೃದ್ಧಿದ. ಎರಡು ಈ ದೃಷ್ಟಿಯಲ್ಲಿ ಪ್ರಶ್ನೆ ಯಾರು ಮಾಡ್ಬೋದಾ ಅಂತ ಕೇಳಿದಾಗ
ಈ ಎರಡು ದೃಷ್ಟಿಯಲ್ಲಿ ಓಂ ಅಂತ ಹೇಳ್ತಾರೆ. ಆದ್ದರಿಂದ ಓಂಕಾರ ಯಾರನ್ನು ಹೇಳುತ್ತೆ ಅಂತ ಕನ್ಫರ್ಮ್ ಆಯ್ತು, ನನಗೆ ದೇವರನ್ನೇ ಹೇಳ್ತಾ ಇದೆ. ಅವನಷ್ಟೇ ಹೋಗ್ತಾರೆ, ಒಳಗೋದಂತ ಬಿಡೋದೇ ಇಲ್ಲ ಫಸ್ಟ್ ಅವನು ಇರಿ ಅಂತ ಹೇಳಿ ಹೋಗಿ ಕೇಳ್ಕೊಂಬಂದು ಹೇಳ್ತಾನೆ. ಒಬ್ಬೊಬ್ಬರು ಬಂದರೆ ಬಾಯಲ್ಲೇ ಹೇಳ್ತಾರೆ, ತುಂಬ ಜನ ಬರೆಸಿಟ್ಟು ಲಿಸ್ಟ್ ಪ್ರಕಾರ ಹೇಳ್ತಾರೆ. ಅವರು ಅದ್ರ ಪ್ರಕಾರ ಆರ್ಡರ್ ಪ್ರಕಾರ ಇಟ್ಬಿಟ್ಟು ಆ ಪ್ರಕಾರ ಕೇಳ್ತಾರೆ. ಕೆಲವರು ಅನ್ಕನ್ಸರ್ನ್ ಅಂದರೆ ಬೇಡ ಅಂತ ಹೇಳ್ತಾರೆ. ಅಲ್ಲಿ ಭಾಷ್ಯ ಅರ್ಥ, ಮುಂದೆ ಭಾಷ್ಯ. ಇದಿಷ್ಟು ಉಪನಿಷತ್ತು ಮಧ್ಯದಲ್ಲಿ. ವಾಕ್ ಪ್ರಾಣೋ ದಂಪತಿ ಚಾಪಿ ಸಂಸೃಜ್ಯೇತೆ ಜನಾರ್ದನೇ. ಮೊದಲು ಹುಟ್ಟಿದ್ಯಾರು ಅಂದರೆ ವಾಕ್ ಮತ್ತು ಪ್ರಾಣ. ವಾಕ್ ಅಂದರೆ ಸರಸ್ವತಿ, ಪ್ರಾಣ ಅಂದರೆ ಬ್ರಹ್ಮದೇವರು. ವಾಕ್ ಅಂದರೆ ಭಾರತಿ, ಪ್ರಾಣ ಅಂದರೆ ವಾಯುದೇವರು. ಅವರು ಹುಟ್ಟಿದರು ಮೊದಲಿಗೆ. ಅದೆಲ್ಲ ತಾತ್ಪರ್ಯದಲ್ಲಿ ಹೇಳಿದ್ದಾರೆ ಯಾವ್ಯಾವ ರೀತಿ ಅಂತ ಹೇಳಿ. ಮುಕ್ತೌತು ತತ್ಪ್ರಸಾದೇನ ಸಂಸೃಜ್ಯಂತೆ ತತಃ ಪರೆ ತದ್ವಾರೇಣ ಇವ ಸಾಕ್ಷಾತ್ತು ಪ್ರಾಣ ಸಂಸೃಜ್ಯತೆ ಹರವು. ಮುಕ್ತೌತು ತತ್ಪ್ರಸಾದೇನ ಸಂಸೃಜ್ಯಂತೆ ತತಃ ಪರೆ. ಉಳಿದವರೆಲ್ಲ ಕೂಡ ಇದು ಒಬ್ಬೊಬ್ಬರೇ ಸೃಷ್ಟಿಯಾಗಿ ಶುರುವಾಗ್ತಾರೆ. ತದ್ವಾರೇಣ ಇವ ಸಾಕ್ಷಾತ್ತು ಪ್ರಾಣ ಸಂಸೃಜ್ಯತೆ ಹರವು. ಪರಮಾತ್ಮ ಪ್ರಾಣವನ್ನು ಸೃಷ್ಟಿ ಮಾಡಿದ, ಅವ್ರ ಮೂಲಕ ಮುಂದೆ ಸೃಷ್ಟಿ ಮುಂದುವರಿತಾ ಇದೆ. ಪ್ರಾಣರೂಪದಿಂದ ಉಸಿರಾಟಾದಿಗಳು, ಬ್ರಹ್ಮರೂಪದಿಂದ ಫಾರಮ್ ಕೊಡ್ತಾರೆ. ಉಸಿರಾಟ ಮೇಂಟೆನೆನ್ಸ್ ಎಲ್ಲ ಯಾರ್ದು? ದೇಹ ಕೊಡೋದು ಬ್ರಹ್ಮದೇವರು, ಮೇಂಟೆನೆನ್ಸ್ ಯಾರ್ದು? ವಾಯುದೇವರು. ಅದಕ್ಕೆ ಪ್ರಾಣದೇವರು ಮೇಂಟೈನ್ ಮಾಡ್ತಾರೆ. ಸ್ವತಂತ್ರ ಪ್ರಶ್ನೆ ತೆಗೆದು ಬಿಡಬೇಕು. ದೇವರನ್ನು ಬಿಟ್ಟು ಯಾರಲ್ಲೂ ಸ್ವಾತಂತ್ರ್ಯ ಪ್ರಶ್ನೆಯೇ ಇಲ್ಲ. ತೇನೈವ ವಿಷ್ಣುನೇನೇ ಕ್ರಿಯತೆ ತ್ರಯೀ ವಿದ್ಯಾ ಪ್ರವರ್ತತೆ. ಆ ಪರಮಾತ್ಮನೇ ತ್ರಯೀ ವಿದ್ಯಾ ವೇದವಿದ್ಯೆಯನ್ನು ಪ್ರವರ್ತನೆ ಮಾಡಿದ್ಯಾರು ಅಂದರೆ ಪರಮಾತ್ಮನೇ. ಓಮಿತ್ಯುಕ್ತ ಹಿ ತದ್ವ್ಯಾಖ್ಯಾ ಸರ್ವಮಂತ್ರೈ ಪ್ರವರ್ತತೆ. ಓಂ ಅಂತ ಶುರುವಾಯ್ತಲ್ಲ, ಅದು ಮೂಲ ಮಂತ್ರ. ಓಂ ಅಂತ ಹೇಳಿದರೆ ಅದರಿಂದ ಎಲ್ಲ ವ್ಯಾಖ್ಯಾನಗಳುದ್ದೆಲ್ಲ ಓಂಕಾರದ ವ್ಯಾಖ್ಯಾನಗಳು. ಯಾವ ಶಾಸ್ತ್ರ ತಗೊಂಡ್ರೂ ಕೂಡ ಸತ್ಶಾಸ್ತ್ರ ಪೂರ್ತಿ ಏನದು ಓಂಕಾರದ ವಿಸ್ತಾರಣೆ ಹೊರತು ಕಾಂಪ್ಯಾಕ್ಟ್ ಇರೋದು ಎಲ್ಲ ಶಾಸ್ತ್ರ ಯಾವುದರಲ್ಲಿದೆ? ಓಂಕಾರದಲ್ಲಿದೆ. ಓಮಿತ್ಯುಕ್ತ ಹಿ ತದ್ವ್ಯಾಖ್ಯಾ ಸರ್ವಮಂತ್ರೈ ಸರ್ವೈರ್ಮಂತ್ರೈ ಪ್ರವರ್ತತೆ. ಓಂ ನಾಮಕಸ್ಯ ಪೂಜಾರ್ಥಂ ವಿಷ್ಣೋರೇವ ಸದೈವ ಹಿ. ಅದು ಮಹಿಮ್ನಾ ಸಾರಭೂತೇನ ವಿಷ್ಣುನಾ ನೋ ಅಗ್ನೇಯೇವ ಚ. ಅದು ಪ್ರತಿ ಪಾಠಕ್ಕೆಲ್ಲ ಕೊಡ್ಬೇಕಾದ್ರೆ ಮೊದಲು ಓಂ, ಕೊನೆ ಓಂ ಹೇಳಬೇಕು ಅಂತ ಹೇಳ್ತಾರೆ. ಅಂದರೆ ಶಾಸ್ತ್ರಾರ್ಥ ಅದು. ಓಂಕಾರದ ಅರ್ಥನೇ ಹೇಳ್ತಿರೋದು ಅಂತ ಅರ್ಥ. ಓಂಕಾರ ಏನು ಅಂದರೆ ಓಂಕಾರದ ಅರ್ಥ ತಿಳ್ಕೊತಿದ್ದೇವೆ ಅಂತ ಅರ್ಥ. ಇರೋದು ಒಂದು ಅಕ್ಷರ, ಎಲ್ಲ ನಾಲೆಜ್ ಅದರೊಳಗೆ. ಈಗ ಎಷ್ಟಿದೆ ಹಾಕ್ತಾರೆ ಕಂಪ್ಯೂಟರ್, ಅವರ್ಸ್ ಟುಗೆದರ್ ಬರ್ತಾ ಇರುತ್ತೆ. ಹಾಗೆ ಅವರ್ಸ್ ಟುಗೆದರ್ ಕೇಳ್ತಾ ಇರ್ತಾರೆ. ಎಷ್ಟು ಮೆಟೀರಿಯಲ್ ಇದೆ ಅದರೊಳಗೆ. ಈ ಫ್ಲಾಪಿ ಮತ್ತು ಸಿ ಡಿ ಮತ್ತು ಈ ಒಂದು ಟ್ರೆಂಡ್ ಎಲ್ಲ ಕಾನ್ಸೆಪ್ಟ್ ಮೂಲ ಓಂಕಾರದಲ್ಲಿ ಮೂಲ ಇರೋದು. ಅದು ಅರ್ಥ ಮಾಡ್ಕೊಂಬಿಟ್ರೆ ಎಷ್ಟು ದೊಡ್ಡದು ಓಂಕಾರ. ಅದಿಲ್ಲದವ್ರಿಗೆ ಓಪನ್ ಮಾಡೋಕ್ಕೆ ಬರ್ದವ್ರಿಗೆ ಉಪಯೋಗ ಇಲ್ಲ. ಓಂಕಾರ ಗೊತ್ತು ಸುಮ್ಮನೆ ಸಿ ಡಿ ಅಂತ ಏನು ಉಪಯೋಗ? ಏನೂ ಅರ್ಥ ಆಗಲ್ಲ. ಓಪನ್ ಆಗಬೇಕು. ಓಪನ್ ಮಾಡಿ ಅಷ್ಟೆಲ್ಲ ಕಾಣುತ್ತೆ. ಅದು ಅಷ್ಟು ಶಾಸ್ತ್ರನೂ ಕಾಣುತ್ತೆ ಒಂದು ಓಂಕಾರದೊಳಗೆ. ಅದಕ್ಕೆ ಯತಿಗಳಿಗೆ ಯಾಕೆ ಹೇಳಿದರು ಅಂದರೆ ಅದೇ ಕೆಲಸ ಮಾಡ್ತಾ ಇರ್ತಾರೆ. ಓಂ ಅಂತ ಯಾವಾಗ ಅಂತ ಇದೆ, ಡೈರೆಕ್ಟ್ ಕನೆಕ್ಟ್ ಆಗ್ತೀರಿ ಅಂತ ದೇವರಿಗೆ. ತೇನೈವ ವಿಷ್ಣುನ ಮಹಿಮ್ನಾ ಸಾರಭೂತೇನ ವಿಷ್ಣುನಾ ಅಗ್ನೇಯೇವ ಚ ಕುರುತಃ ಕರ್ಮ. ಈ ಕರ್ಮ ಇಬ್ಬರು ಮಾಡ್ತಾರೆ. ತಿಳ್ಕೊಂಡು ಮಾಡ್ತಾರೆ, ತಿಳ್ಕೊಳ್ಳೋದಿರೋರು ಮಾಡ್ತಾರೆ. ತಿಳ್ಕೊಂಡಿರೋರು ಮಾಡಿದರೆ ಅವರಿಗೆ ಪುಣ್ಯ ಬಂದು ಬುದ್ಧಿ ಆಗ್ತಾರೆ. ತಿಳ್ಕೊಳ್ಳೋದಿರೋರು ಮಾಡಿ ಏನಾಗುತ್ತೆ? ಅಷ್ಟೇ ಮಾತಾಡಿದ್ದು ಅಷ್ಟೇ ಫಲ, ಜಾಸ್ತಿ ಇರೋದಿಲ್ಲ. ಅದಕ್ಕೆ ಭಗವದ್ಗೀತೆ 3ನೇ ಅಧ್ಯಾಯದಲ್ಲಿ ಬರೋದು. ಕುರ್ಯಾದ್ವಿದ್ವಾಂತ ಅಸಾಸಕ್ತ ಚಿಕೀರ್ಷು ಲೋಕಸಂಗ್ರಹ. ಯಾವಾಗ ಅಜ್ಞಾನಿಯಾದವನು ತಿಳುವಳಿಕೆ ಇಲ್ಲದೆ ಮಾಡ್ತಾನೆ, ಜ್ಞಾನಿಯಾದವನು ತಿಳುವಳಿಕೆ ಇದ್ದು ಮಾಡ್ತಾನೆ. ಆದ್ದರಿಂದ ಜ್ಞಾನಿಯ ಜವಾಬ್ದಾರಿ ತುಂಬ ಜಾಸ್ತಿ. ಸುಮ್ಮನೆ ಓಪನ್ ಮಾಡೋದು ಬೇರೆ, ಎಲೆಕ್ಟ್ರಿಷಿಯನ್ ಓಪನ್ ಮಾಡೋದು ಬೇರೆ. ನಾವು ಓಪನ್ ಮಾಡಿದ್ರೆ ಏನಾಗುತ್ತೆ? ಮತ್ತು ಓಪನ್ ಮಾಡೋದು ಮುಚ್ಚಬೇಕಷ್ಟೇ. ಕರೆಂಟ್ ಇಲ್ಲ, ಪುಣ್ಯ ಬದುಕ್ತಾ ಇಲ್ಲ, ಸ್ವತಃ ಹೋಗ್ತಾ. ಅವನು ಹಾಗಲ್ಲ, ಗೊತ್ತೆಲ್ಲ ಹೊತ್ತು ಮೇಂಟೈನ್ ಮಾಡಿ ಕರೆಕ್ಟಾಗಿ ಮಾಡ್ತಾನೆ. ಸೊ ಜ್ಞಾನಿಗೂ ಅಜ್ಞಾನಿಗೂ ಒಂದೇ, ಇಬ್ಬರಿಗೂ ಒಂದೇ ಅಂತ ತಿಳ್ಕೊಂಡು ಬಿಟ್ಟು ನೋಡಿ ಗೊತ್ತಾಗುತ್ತಾಗ. ಸಣ್ಣ ವಿಷಯ ಗೊತ್ತಾಗೋದಿಲ್ಲ, ಆ ವಿಷಯ ಕ್ಲಿಯರಾಗಿ ಗೊತ್ತಾಗುತ್ತೆ. ಡೇಂಜರ್ ಅಂದರೆ ಅದಕ್ಕೆ ಯಾವುದನ್ನು ಕೂಡ ತಿಳ್ಕೊಂಡು ಮಾಡೋದು ಜ್ಞಾನದ ವೈಶಿಷ್ಟ್ಯ. ಪದಾರ್ಥ ಕೋಮದಿ ವೇದೇಶತೀರ್ಥರ ವ್ಯಾಖ್ಯಾನ ಅಲ್ಲಿಗಿಲ್ಲಿ ನಾಳೆ ದಿವಸ ಮುಂದೆ ತುಂಬ ಇದೆ, ಹೋಗುತ್ತೆ. ಒಂದು ಸ್ವಲ್ಪ ದಾಟಿದರೆ ಮುಂದೆ ಬೇಕಾಷ್ಟು ಕವರ್ ಆಗುತ್ತೆ. ಆಗೋ ಸಾಲ ಹೆಚ್ಚು ಹೇಳ್ತಾರೆ, ಕಾರಣ ಬೇಗ ಇದರೊಳಗೆ ಮುಗಿಸ್ಬೇಕು ಅಂತ, ಬೃಹಸ್ಪತಿ ಒಳಗೆ ಮುಗಿಸ್ಬೇಕು ಅಂತ ನೋಡ ಮುಗಿಯುತ್ತಾ. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯಃ. ಈ ರಜೆಗಳೇ